ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಜೂನ್ 1ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗುತ್ತೆ. ವಿಶೇಷವಾಗಿ ಲಾಭ, ಶಕ್ತಿ, ಜೀವನದಲ್ಲಿ ಪ್ರೀತಿ, ಉತ್ಸಾಹ ಎಲ್ಲವೂ ಕೂಡ ಜಾಸ್ತಿ ಆಗುವಂಥ ವಿಶೇಷವಾದ ಸಮಯ. ಜೂನ್ ತಿಂಗಳಲ್ಲಿ ಈ ರಾಶಿಯವರಿಗೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ವಿಶೇಷವಾಗಿರುವಂತಹ ಯೋಗ ರೂಪುಗೊಳ್ತಾ ಇದೆ. ಇದರಿಂದಾಗಿ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಜೂನ್ ತಿಂಗಳು ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಜ್ಯೋತಿಷದ ಪ್ರಕಾರ ಈ ಅದ್ಭುತವಾದ ಯೋಗವನ್ನು ಒಂದು ಶುಭ ಮತ್ತು ಲಾಭದಾಯಕ ಯೋಗ ಎಂದು ಕರೆಯಲಾಗುತ್ತೆ. ಇದರ ಪ್ರಭಾವದಿಂದ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಮತ್ತು ದೊಡ್ಡ ಬದಲಾವಣೆಯನ್ನು ನೋಡಬಹುದಾಗಿದೆ. ಹಾಗಾದರೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ರಾಶಿಯವರಿಗೆ ಅಪಾರವಾದ ಲಾಭ ದೊರಕುತ್ತೆ, ಯಾವೆಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ, ಸಾಲ ಬಾಧೆಯಿಂದ ಮುಕ್ತಿ ಸಿಗುತ್ತೆ, ನಿಮ್ಮ ಜೀವನ ಅದ್ಭುತವಾಗುತ್ತೆ, ಎಲ್ಲ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಿ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳ ನಂತರ ವಿಶೇಷವಾಗಿರುವ ಯೋಗ ರೂಪುಗೊಳ್ತಾ ಇದೆ. ಜೂನ್ ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂತಹ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಎಲ್ಲ ಪ್ರಯತ್ನಗಳಲ್ಲೂ ಪ್ರತಿಫಲವನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ತಮ್ಮ ಕಠಿಣ ಪರಿಶ್ರಮಕ್ಕೆ ಈ ಅವಧಿ ಅತ್ಯುತ್ತಮವಾಗಿ ಫಲಪ್ರದವನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಯೋಗ ನಿರ್ಮಾಣವಾಗುತ್ತೆ. ಈ ರಾಶಿ ಚಕ್ರದವರಿಗೆ ತಾವು ಇಷ್ಟಪಡುವಂತಹ ಉದ್ಯೋಗವನ್ನು ಪಡೆದುಕೊಳ್ಳಬಹುದು. ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕೂಡ ಗಮನಿಸಬಹುದು. ಮನೆಯ ವಾತಾವರಣ ಅದ್ಭುತವಾಗಿರುತ್ತೆ, ಏಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮ ಹಳೆಯ ವಿವಾದಗಳಿಂದ ಮುಕ್ತಿ ಪಡೆದುಕೊಳ್ಳೋದ್ರ ಜೊತೆಗೆ ಒತ್ತಡದಿಂದ ದೂರಾಗ್ತೀರಾ. ಇದರೊಂದಿಗೆ ಈ ರಾಶಿಯವರಿಗೆ ಚರ್ಮವು ಇನ್ನಷ್ಟು ಹೊಳಪು ಮತ್ತು ವಿಶೇಷವಾಗಿರುವಂತಹ ಶಕ್ತಿಯನ್ನು ತುಂಬುತ್ತೆ. ಆರೋಗ್ಯದ ವಿಚಾರದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲ ಎಲ್ಲವೂ ಕೂಡ ದೂರವಾಗಿ ಸ್ಪಷ್ಟತೆ ಅನ್ನೋದನ್ನು ಪಡೆದುಕೊಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ವಿಶೇಷವಾಗಿ ಒಂದು ನಿರ್ಮಾಣವಾಗುತ್ತಿರುವಂತಹ ಯೋಗದ ಪ್ರಭಾವದಿಂದಾಗಿ ಸಾಲ ಬಾಧೆಯಿಂದ ಪರಿಹಾರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟರ ಅದೃಷ್ಟವನ್ನ ಈ ರಾಶಿಯವರು ಕಂಡುಕೊಳ್ತಾರೆ. ಒಟ್ಟಾರೆಯಾಗಿ ಜೂನ್ 1ರಿಂದ ನಿಮ್ಮ ಜೀವನದಲ್ಲಿ ಏಕಾದಶಿಯ ಕಾರಣದಿಂದಾಗಿ ನಿಮ್ಮ ಮನೆ ಮನಸ್ಸುಗಳಲ್ಲಿ ಇರ್ತಕ್ಕಂತಹ ತೊಂದರೆಗಳು ದೂರವಾಗುತ್ತೆ. ಏಕೆಂದರೆ ಅಧಿಕ ಮಾಸ ಜೂನ್ 15ರವರೆಗೂ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ವಿಶೇಷವಾಗಿರುವಂತಹ ವಿಷ್ಣುವಿನ ಅನುಗ್ರಹ, ಲಕ್ಷ್ಮೀದೇವಿಯ ಆಶೀರ್ವಾದ, ಕುಬೇರನ ಸಂಪತ್ತು ಕೈ ಸೇರುವಂತಹ ಸಾಧ್ಯತೆ ಇದ್ದು ಮಹಾಶಿವನ ಆಶೀರ್ವಾದ ಕೂಡ ದೊರೀತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಆವರಿಸಿಕೊಳ್ಳುತ್ತೆ. ಸಾಕಷ್ಟು ಮಾನಸಿಕ ಶಾಂತಿ ದೊರಕುವ ಯೋಗ ಅದ್ಭುತವಾಗಿದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಧನ ಸಂಪತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕೊರತೆ ಉಂಟಾಗೋದಿಲ್ಲ. ಹಾಗೆ ಕೆಲಸದ ಬಗ್ಗೆ ಹೇಳೋದಾದ್ರೆ ಈ ರಾಶಿ ಚಕ್ರದವರು ಈ ಅವಧಿಯಲ್ಲಿ ಅದ್ಭುತವಾಗಿರುವಂತಹ ಸಮಯವನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ವಿಶೇಷವಾಗಿ ದೇವರ ಅನುಗ್ರಹದಿಂದಾಗಿ ನಿಮ್ಮ ಮನೆ ಮನಸ್ಸನ್ನು ಬದಲಾಯಿಸುವಂತಹ ಉತ್ತಮವಾದ ಅವಕಾಶ ಸಿಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿರುವಂತಹ ಶುಭ ಯೋಗದ ಪ್ರಭಾವ, ಗಜಕೇಸರಿ ರಾಶಿಯೋಗ, ಮನೆಯಲ್ಲಿರ್ತಕ್ಕಂತಹ ಸದಸ್ಯರ ಸಂಪೂರ್ಣ ಬೆಂಬಲ, ನಿಮ್ಮ ಜೀವನದಲ್ಲಿ ಆಸ್ತಿ, ಯಾವುದೇ ರೀತಿಯ ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಇರ್ತಕ್ಕಂತಹ ಸಾಲಬಾಧೆ ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ಸಂತೋಷವನ್ನು ಕಂಡುಕೊಳ್ಳೋಕೆ ಉತ್ತಮವಾದ ಅವಕಾಶ. ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಗುರುಗ್ರಹಗಳ ವಿಶೇಷವಾದ ಅನುಗ್ರಹದಿಂದಾಗಿ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ. ನಿಮ್ಮ ಪ್ರಯತ್ನಗಳಿಗೆ ನೀವು ಉತ್ತಮವಾಗಿರುವಂತಹ ಯಶಸ್ಸನ್ನು ಗಳಿಸಿಕೊಳ್ಳೋಕೆ ಸಾಧ್ಯ ಇದೆ. ಈ ರಾಶಿಯವರಿಗೆ ಭೂಮಿ, ಆಸ್ತಿ ಹೊಸದಾಗಿ ಖರೀದಿ ಮಾಡಬಹುದು. ಮನಸ್ಸು ಹೆಚ್ಚಾಗಿ ಸಂತೋಷದಿಂದ ತುಂಬಿರುತ್ತೆ. ಭವಿಷ್ಯದ ಬಗ್ಗೆ ಹೆಚ್ಚಿನ ಯೋಚನೆಯನ್ನ ಮಾಡ್ತೀರಾ. ನಿಮಗೆ ಲಾಭ ಬರುವಂಥ ಕೆಲಸಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀರಾ. ಅಷ್ಟೇ ಅಲ್ಲದೆ ಆಫೀಸ್ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಾಯ ಕೂಡ ದೊರೀತಾ ಹೋಗುತ್ತೆ. ದೊಡ್ಡ ದೊಡ್ಡ ಕೆಲಸಗಳನ್ನು ಸುಲಭವಾಗಿ ಮಾಡುವಂತಹ ಸಮಯ. ಯಾವುದೇ ರೀತಿಯ ಸ್ವಂತ ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಇದಕ್ಕೆ ಸೂಕ್ತವಾಗಿರುತ್ತೆ. ನೀವು ಇದರಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಅಷ್ಟೇ ಅಲ್ಲದೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಕೂಡ ಮಾಡಬಹುದಾದಷ್ಟು ಶ್ರೀಮಂತಿಕೆಯನ್ನು ಪಡೆದುಕೊಳ್ತೀರಾ. ಮನೆಯ ವಾತಾವರಣ ಅದ್ಭುತವಾಗಿರುತ್ತೆ, ಸಾಕಷ್ಟು ಅನುಕೂಲವಾಗಿರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳು, ನೋವುಗಳು ಎಲ್ಲವನ್ನ ಮುಕ್ತಿ ಪಡೆದುಕೊಳ್ಬಹುದು. ವಿಶೇಷವಾಗಿ ದೇವರ ಅನುಗ್ರಹ, ಆಶೀರ್ವಾದ, ಗ್ರಹ ನಕ್ಷತ್ರಗಳ ಒಂದು ಆರ್ಥಿಕವಾದ ಸಮಸ್ಯೆಗಳ ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಶುಭ ಫಲಿತಾಂಶವನ್ನು ತಂದುಕೊಡುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಬಂಧಗಳಲ್ಲಿ ಇರ್ತಕ್ಕಂತಹ ಜಗಳ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು ದೂರವಾಗ್ತಾ ಹೋಗುತ್ತೆ. ನೀವು ಸಾಕಷ್ಟು ನೆಮ್ಮದಿ ಹಾಗೂ ಸಂತೋಷದ ಸಮಯವನ್ನು ಕಳೀತೀರಾ. ವಿಶೇಷವಾಗಿ ಅವಕಾಶಗಳ ಸುರಿಮಳೆ, ಹಣದ ಲಾಭ, ಹಣದ ಸುರಿಮಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳನ್ನು ಇಲ್ಲಿಯವರೆಗೂ ಅನುಭವಿಸ್ತಾ ಬಂದಿದ್ರು ಕೂಡ ಎಲ್ಲವನ್ನ ಸಣ್ಣದಾದ ಒಂದು ಪರಿಹಾರದ ಮೂಲಕ ದೂರ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಏಕೆಂದರೆ ಅಧಿಕ ಮಾಸ, ಜ್ಯೇಷ್ಠ ಮಾಸ ಅಂತ ಕರೆಯುವಂತಹ ವಿಶೇಷವಾದ ಸಮಯದಲ್ಲಿ ನೀವು ಮಾಡುವಂತಹ ವಿಶೇಷವಾದ ಪುಣ್ಯದ ಕೆಲಸಗಳು ನಿಮ್ಮ ಜೀವನಕ್ಕೆ ಶಕ್ತಿಯನ್ನು ಕೊಡುತ್ತೆ, ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಉದ್ಯೋಗ, ವ್ಯವಹಾರ, ಶಿಕ್ಷಣ, ಬರವಣಿಗೆ, ಮಾಧ್ಯಮ, ಮಾರ್ಕೆಟಿಂಗ್, ವ್ಯಾಪಾರ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥವರಿಗೆ ಹೊಸ ಹೊಸ ಅವಕಾಶ ಸಿಗುತ್ತೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒತ್ತಡಗಳು ದೂರವಾಗುತ್ತೆ. ಇಷ್ಟರ ಅದೃಷ್ಟವನ್ನು ಯಾವ ರಾಶಿಯವರು ಕಂಡುಕೊಳ್ತಾರೆ ಅಂತ ನೋಡೋದಾದ್ರೆ ಮಿಥುನ ರಾಶಿ, ಕುಂಭ ರಾಶಿ,
ತುಲಾರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಶುಭ ಅಂತ ಹೇಳ್ಬಹುದು. ಜೊತೆಗೆ ನೀವು ಮಾಡಬೇಕಾದ ಸಣ್ಣ ಪರಿಹಾರ ಅಂತ ಹೇಳಿದ್ರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ದೇವರ ಆರಾಧನೆ ಮಾಡೋದು, ಮನಸ್ಸನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಪ್ರತಿದಿನ ತುಳಸಿಯ ಮುಂದೆ ದೀಪವನ್ನು ಹಚ್ಚಬೇಕು. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಬೇಕು. ಇದರಿಂದ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಪರಿವರ್ತನೆ, ನಿಮ್ಮ ಜೀವನದಲ್ಲಿ ಕೂಡ ಅದ್ಭುತವಾಗಿರುವಂತಹ ಲಾಭ ಎಲ್ಲವನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.